ನನಗೆ ಇಲ್ಲಿ ಬರೋಕ್ಕೆ ಮುಂಚಿತವಾಗಿ ಅಮಿತ್ ಶಾಜಿ ಬಂದಿದ್ದರು. ನಾನು ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಿಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಅವ್ರು ಹೋದ್ಮೇಲೆ ಗಾಡಿ ಕೂತ್ಕೊಂಡ ತಕ್ಷಣ ಎಲ್ಲ ಓಡಿ ಬಂದರು. ನಾನು ನಾಳೆ ಹೇಳ್ತೀನಪ್ಪ ಅಂತ ಹೇಳಿದ್ದೀನಿ. ನನಗೆ ಒಂಥರ ಹೇಸಿಗೆ ಆಯ್ತದ್ರಿ. ಸರ್ಕಾರ ಎಂತೆಂಥ ಸಮಸ್ಯೆಗಳನ್ನ ಇಟ್ಕೊಂಡು ಎಲ್ಲ ಇಂಥ ಕ್ಷುಲ್ಲಕವಾದ ವಿಚಾರಗಳು ತಗೊಂಡು ಅವ್ರ ಪಾರ್ಟಿಯವರು MLA ಅವರು ಹಾಗೆ ಹೇಳ್ತಾರೆ ಅಂದರೆ ಅದಕ್ಕೊಂದು ನೈತಿಕತೆ ಇದೆಯಾ ಸರ್ಕಾರಕ್ಕೆ ಅಂತ ನೀವು ಯೋಚನೆ ಮಾಡಿ. ನೈತಿಕತೆ ಅನ್ನೋದೇನಾದ್ರು ಇದ್ದಿದ್ರೆ ಈ ಥರ ಆಗ್ತಾಯಿತ್ತಾ? ಒಂದು. ಎರಡನೇದು, ನಾನು ನಿಮ್ಮ ಮುಖೇನ ನಾನು ಜಮೀರ್ ಅಹ್ಮದ್ ಅವ್ರಿಗೆ ನನ್ನ ಸಲಹೆ, ನನಗಿನ್ನ ಚಿಕ್ಕ ವಯಸ್ಸಿದೆ, ಸಲಹೆ ಆಚೆ ಆಫೀಸಲ್ಲಿ ಕೂತ್ಕೊಂಡು ಸಾರ್ವಜನಿಕರ ಅಹವಾಲುಗಳನ್ನು ಕೇಳೋದು ಕಲ್ತ್ಕೊಡ್ರಿ, ಸುತ್ತೋದು ಕಡಿಮೆ ಮಾಡಿರಿ. ಬಡವರು ಇಲಾಖೆ ಇದು, ಈ ಇಲಾಖೆಯಲ್ಲಿ ಸಾಕಷ್ಟು ನಾನು ಬೆಂಗಳೂರಿನ ಹೇಳ್ತಾರೆ ಏನೆಲ್ಲ ನಡೀತವೆ, ಅದಕ್ಕೊಂದು ದಿನ ಚರ್ಚೆ ಆಗಲಿ, ನಾನೇ ಬರಬೇಕು ಅಂತ ಇದ್ದೀನಿ. ನನ್ನ ಹತ್ರ ಎಲ್ಲವೂ ರೆಕಾರ್ಡ್ ಇಟ್ಟಿದ್ದೀನಿ. ಎಷ್ಟು ಲಕ್ಷ ಮನೆಗಳು ಕಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ, ತಮಗೂ ಗೊತ್ತಿದೆ ಯಾವ ರೀತಿ ನಡ್ಕೊಂಡಿದ್ದೀವಿ ಅಂತ. ಈ ಥರ ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ಅವ್ರಿಗೇನಾದರೂ ಗೌರವ ಅನ್ನೋದಿದ್ದರೆ, ಅವ್ರ ಪಾರ್ಟಿಯ ಒಬ್ಬರ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಹಂಗೆ ಹೇಳ್ತಾರೆ ಅಂದಾಗ ನಿಮ್ಮ ಭಾವನೆ ಏನಿದೆ, ನಿಮ್ಮ ನೈತಿಕತೆ ಏನಿದೆ ಅನ್ನೋದನ್ನ ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಚಿಂತನೆ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಎಲ್ಲ ಒಂದು ಕಡೆ ಗೌರವ. ಇದು ನನ್ನ ಭಾಷೆಯಲ್ಲಿ ಹೋಗೋಕೆ ಹೋದರೆ ಎಲ್ಲೆಲ್ಲ ಹೋಗ್ತದೆ, ಹೋಗೋದ್ರಿಂದ ಅರ್ಥ ಆಗೋದಿಲ್ಲ, ಎಲ್ಲ ಬರ್ತದೆ ಭಾಷೆ, ಆಮೇಲೆ ಅದು ನಾಳೆ ಬರಿತೀರಿ, ನಾಳಿದ್ದು ಬೆಳಿಗ್ಗೆ ಮತ್ತೆ ಹೊಟ್ಟೋಯ್ತದದು. ಅದು ಆಗಬಾರ್ದು. ಇಂಥವು ಸಾಮಾನ್ಯರ ನೋವನ್ನು ಅರ್ಥ ಮಾಡಿಕೊಂಡು ಏನು ಇವತ್ತು BR ಪಾಟೀಲ್ ಸಾಹೇಬ್ರು ಹೇಳಿದ್ದಾರೆ, ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್ಕಾರ ಎಚ್ಚೆತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬಡವರ ಹತ್ರ ಹೆಸರು ಹೇಳ್ಕೊಂಡು ಯಾರಾದರೂ ಮಾಡಿದರೆ ನಿಜವಾಗ ಅವ್ರಿಗೆ ಏನು ಬರ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಇಂಥ ಪಾಪದ ಕೆಲಸಗಳಿಗೆ ಯಾರೋ ಗುರಿ ಆಗ್ತಾರೆ ಅಂತ ಅವ್ರಿಗೆ ಭಗವಂತ ಕ್ಷಮಿಸೋಲ್ಲ.